ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ವೀಕ್ಷಕರಿಗೆ ಮಕ್ಕಳು ಕೂಡ ವಿಡಿಯೋನ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ ಅಥವಾ ಇತರ ಒಂದು ವರ್ಷದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಅಭ್ಯರ್ಥಿಗಳು ಕೂಡ ಪ್ರಮುಖವಾಗಿ ಓದಿರ್ತಕ್ಕಂಥ ವಿಷಯವನ್ನ ಮರ್ತು ಹೋಗ್ತದೆ ಅಂತಕ್ಕಂಥದ್ದೇ ಬಹುತೇಕ ಅಭ್ಯರ್ಥಿಗಳಲ್ಲಿ ಅಥವಾ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸ್ತಕ್ಕಂಥ ಒಂದು ಮಕ್ಕಳಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಅಥವಾ ಗೊಂದಲ ಅಂತ ಹೇಳ್ಬೋದಾಗಿರುವಂಥದ್ದು. ಅವರಿಗೆ ಒಂದು ಸವಾಲು ಕೂಡ ರೀತಿ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ ಓದಿರ್ತೀರಾ ಒಂದು ಪರೀಕ್ಷಾ ಸಂದರ್ಭದ ಸಮಯದಲ್ಲಿ ಅದೆಲ್ಲ ಮರ್ತೋಗೋ ರೀತಿ ನಿಮಗೆ ಫೀಲ್ ಆಗ್ತಿರುತ್ತೆ, ಮತ್ತೆ ಮರ್ತು ಕೂಡ ಹೋಗುತ್ತೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಓದಬೇಕಾಗಿದ್ರೆ ಒಂದು ಸೂಪರ್ ಟಿಪ್ಸ್ಗಳನ್ನ ಒಂದು 5 ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ನೀವು ಓದಿದಂಥ ಸಂದರ್ಭದಲ್ಲಿ ನಿಮಗೆ ಅದು ಮರೆಯುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಅಥವಾ ಮರೆಯುವುದಿಲ್ಲ. ಹೆಚ್ಚಿನ ಒಂದು ದಿನಗಳ ತನಕ ಹೆಚ್ಚಿನ ಒಂದು ಸಂದರ್ಭದಲ್ಲೂ ಕೂಡ ಅದು ನೆನಪಿರುತ್ತೆ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೋದಾಗಿರುವಂಥದ್ದು. ಸೊ ಏನೇನಾಗಿದ್ರೆ ನಿಮಗೆ ಆಗಿರುವಂಥ ಟಿಪ್ಸ್ಗಳು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂಡ್ರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ SSLC PUC ಎಕ್ಸಾಮ್ಸ್ಗಳಾಗಿರ್ಬೋದು, ಈ ತರ ಒಂದು BEd ಆಗಿರ್ಬೋದು, TT ಈ ತರ ಒಂದು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಒಂದೊಂದಾಗಿ ನಾನು ಮಾಹಿತಿನ ತಿಳಿಸ್ತಾ ಹೋಗ್ತೇನೆ. ಈಗ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಪ್ರಮುಖವಾಗಿ ಮೊದಲನೇ ಒಂದು ಟಿಪ್ ಏನಿದೆ ಅಂತಂದ್ರೆ ಫೈನ್‌ಮ್ಯಾನ್ ಟೆಕ್ನಿಕ್ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಟೆಕ್ನಿಕ್ ಪ್ರಕಾರದಲ್ಲಿ ಪ್ರಮುಖವಾಗಿ ಗಮನಿಸುವಂತಾದರೆ, ನೀವು ಯಾವ್ದಾರ ವಿಷಯವನ್ನ ಓದಿದ್ದೀರಾ ಅಂತಂದ್ರೆ ಅದನ್ನ ಒಂದು ಚಿಕ್ಕ ಮಗು ಅಥವಾ 5 ವರ್ಷದ ಮಗುವಿಗೂ ಕೂಡ ವಿವರಣೆ ಕೊಡೋ ರೀತಿಯಲ್ಲಿ ನೀವು ಅದನ್ನ ಅಚ್ಚುಕಟ್ಟುತನದಲ್ಲಿ ಓದಿದಂಥ ಸಂದರ್ಭದಲ್ಲಿ ಅದು ನಿಮ್ಮ ಮೆದುಳಿನಲ್ಲಿ ಅಚ್ಚುಕಟ್ಟಾಗಿ ಕೂತ್ಕೊಂಡಿರುತ್ತದೆ ಅಂತಕ್ಕಂಥದ್ದನ್ನ ಹೇಳ್ಬೋದಾಗಿರುವಂಥದ್ದು. ಅಂದ್ರೆ ನೀವು ಯಾವ್ದಾರ ವಿಷಯ ಓದಿದ್ದೀರಾ ಅಂತಂದ್ರೆ ಅದನ್ನ ಇನ್ನೊಂದು ಯಾರಿಗಾದ್ರೂ ಆದ್ರೂ ಕೂಡ ಅಥವಾ ಚಿಕ್ಕ ಮಗು ಆದ್ರೂ ಕೂಡ ಅದನ್ನ ವಿವರಣೆ ಕೊಡ್ಲಿಕ್ಕೆ ಆಗ್ತಿದೆ ನಿಮಗೆ, ಅದಕ್ಕೆ ಅರ್ಥ ಮಾಡಿಸೋ ರೀತಿ ವಿವರಿಸೋದಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ನೀವು ಆ ವಿಷಯವನ್ನ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ, ಓದಿದ್ದೀರಾ ಅಂತಕ್ಕಂಥದ್ದನ್ನ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಆ ರೀತಿಯಾಗಿ ಒಂದು ಚಿಕ್ಕ ಮಗುಗಾದ್ರೂ ಕೂಡ ವಿವರಣೆನ ಕೊಡೋ ರೀತಿಯಲ್ಲಿ ನೀವು ಓದಬೇಕಾಗಿರುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಬರುವಂತಹ ಟಿಪ್ ಏನಂತಂದ್ರೆ ಆಕ್ಟಿವ್ ರೀಕಾಲ್ ಅಂತಕ್ಕಂಥದ್ದಾಗಿರುತ್ತೆ. ಪ್ರಮುಖವಾಗಿ ಆಕ್ಟಿವ್ ರೀಕಾಲ್ ಅಂತಂದ್ರೆ ಏನು ಅಂದ್ರೆ ಪುಸ್ತಕವನ್ನ ಪದೇ ಪದೇ ಓದೋದಕ್ಕಿಂತ ಈಗ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಒಂದು ಬಾರಿ ಪುಸ್ತಕ ಏನಿರುತ್ತಲ್ಲ, ಒಂದು ಸಬ್ಜೆಕ್ಟ್ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ನ ತಗೊಂಡಿರ್ತಾರೆ, ಅದೇನೋ ಒಂದು ನೋಟ್ಸ್ ಇದೆ ಅಂತಂದ್ರೆ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಓದ್ತಾ ಇರ್ತೀರಾ ಸುಮ್ಮನೆ, ಅದು ಅದಾದ್ಮೇಲೆ ಮತ್ತೆ ಇನ್ನೊಂದ್ ದಿನ ಬಿಟ್ಕೊಂಡು ಇನ್ನೊಂದ್ಸಲಿ ಅದನ್ನ ನೋಡ್ತೀವಿ ಹೀಗೆ ಅಂತ ಅಂದ್ಬಿಟ್ಟು ಪುಸ್ತಕನ ಪದೇ ಪದೇ ಓದ್ತಿರ್ತೀರಾ, ಅಂದ್ರೆ ಕಂಪ್ಲೀಟ್ ಆಗಿ ಓದ್ಕೊಂಡು ಹೋಗ್ತಿರ್ತೀರಾ ಸ್ಟಾರ್ಟಿಂಗ್ ಟು ಎಂಡಿಂಗ್. ಆ ತರ ಓದೋದ್ರ ಬದಲು ಒಂದು ಪ್ಯಾರಾಗ್ರಾಫ್ನೇ ನೀವು ಓದಿದ ಅಂದ್ರೂ ಕೂಡ, ಒಂದು ಪ್ಯಾರಾಗ್ರಾಫ್ನ ಓದಿದಿರ ಅಂದ್ರೂ ಕೂಡ ಅದನ್ನ ನೀವು ಕಣ್ಮುಚ್ಚಿಬಿಟ್ಟು ಅಂದ್ರೆ ಓದಿದ ನಂತರದಲ್ಲಿ ನೀವು ಅದನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಬೇಕಿರುತ್ತೆ. ನೆನಪು ಮಾಡ್ಕೊಳ್ಳೋದಕ್ಕೆ ಓದಿರುವಂಥದ್ದು ಎಷ್ಟು ನಿಮಗೆ ರೀಕಾಲ್ ಆಗ್ತಿದೆ, ನೆನಪಿಗೆ ಬರ್ತಿದೆ ಅಂತಕ್ಕಂಥದ್ದನ್ನ ನೀವು ಮಾಡಬೇಕಿರುತ್ತೆ. ಸೊ ಈ ರೀತಿ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಬ್ರೈನ್ಗೆ ಅದು ಎಕ್ಸರ್ಸೈಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ನೀವು ಓದಿರ್ತೀರಾ, ಓದಿದ ನಂತರ ಕಣ್ಮುಚ್ಕೊಂಡು ಏನು ಓದಿದಿರಾ ಅಂತ ರೀಕಾಲ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಸಂದರ್ಭದಲ್ಲಿ ಏನಾಗುತ್ತೆ ಅದು ನೆನಪಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಈಗ ನೆನಪು ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ನಂತರ ನೀವು ಅದನ್ನ ಮತ್ತೆ ನೋಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಅದು ನೆನಪಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೀವು ಅಲ್ಲಿ ಮತ್ತೆ ಚೆಕ್ ಮಾಡಿರ್ತೀರಾ ಅಲ್ಲಿ, ಯಾಕಂದ್ರೆ ನಿಮಗೆ ಮರ್ತೋಗಿರುವಂಥ ವಿಷಯ ಏನಿರುತ್ತಲ್ಲ ಅದು ನೆನಪಾಗೋ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಯಾಕಂದ್ರೆ ಎಲ್ಲಿ ಮರ್ತಿದ್ದೀರಾ, ಯಾಕಂದ್ರೆ ನಿಮಗೆ ಬರೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಎಕ್ಸಾಮ್ನಲ್ಲಿ ನಿಮ್ಗೆ ಅನಿಸ್ತಿರುತ್ತೆ ಓಕೆ ಯಾವುದೋ ಇದನ್ನು ಓದ್ತಾ ಇದೆ ಮರ್ತೋಗಿತ್ತು ಮತ್ತೆ ಚೆಕ್ ಮಾಡಿದ್ನಲ್ವಾ. ಈ ಥಾಟ್ಸ್ಗಳು ಒಬ್ಬೊಬ್ಬ ಅಭ್ಯರ್ಥಿಗಳು ಒಂದೊಂದು ರೀತಿಯಲ್ಲಿ ನೆನಪಾಗುವಂಥ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕೆ ಒಂದು ಆಕ್ಟಿವ್ ರೀಕಾಲ್ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ. ನೀವು ಓದ್ತಿರೋದನ್ನ ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಅದನ್ನ ನೆನಪು ಮಾಡ್ಕೊಂಡ್ಲೇಬೇಕಿರುತ್ತೆ. ನಂತರ ಮೂರನೇ ವಿಷಯನ ನೋಡುವಂತಂದ್ರೆ ಮೂರನೇ ಒಂದು ಟಿಪ್ ಅನ್ನ ಪ್ರಮುಖವಾಗಿ 3ರಿಂದ 4 ಗಂಟೆ ಕಂಟಿನ್ಯೂಸ್ ಆಗಿ ಓದ್ತಿರ್ತಾರೆ ಕೆಲವರು. ಅಂದ್ರೆ ಇವಾಗ ಸಮಯ ಇಲ್ಲ ಹಾಗೆ ಅಂದ್ಬಿಟ್ಟು ಪರೀಕ್ಷಾ ದಿನಗಳ ಹಿಂದಿನ ದಿನಗಳಲ್ಲಾಗಿರ್ಬೋದು, ಬೇರೆ ಬೇರೆ ಸಮಯಗಳಲ್ಲಾಗಿರ್ಬೋದು ಕಂಟಿನ್ಯೂಸ್ ಆಗಿ ಒಂದು 3 ಅವರ್ 4 ಅವರ್ ಓದ್ಬಿಡೋಣ ಆಮೇಲೆ ಬೇರೆ ಕೆಲಸ ಹಾಗೆ ಮಾಡ್ಕೋಬಹುದು ಅಂತಕ್ಕಂಥ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು 3ರಿಂದ 4 ಗಂಟೆ ಓದಬೇಕು ಅನ್ಕೊಂತೀರಾ. ಸೊ ನಿಮ್ಗೆ ಅದು ಅಭ್ಯಾಸ ಆಗಿದೆ ಅಂದ್ರೆ ಅದು ಬೇರೆ ರೀತಿ, ಬಟ್ ಆದ್ರೆ 3ರಿಂದ 4 ಗಂಟೆ ಓದ್ತಿರಲ್ಲ. ಸೊ ಅದರ ಬದಲಾಗಿ ಈ ಒಂದು ಫ್ಲೋಮೋಡೋಡ ಟೆಕ್ನಿಕ್ ಅಂತಕ್ಕಂಥ ಇರುತ್ತಲ್ಲ ಅದನ್ನ ಕೂಡ ಬಳಸಬಹುದಾಗಿರುವಂಥದ್ದು. ಈ ಒಂದು ಟೆಕ್ನಿಕ್ ನ ಪ್ರಕಾರದಲ್ಲಿ 25 ನಿಮಿಷ ಓದಿ ನಂತರ 5 ನಿಮಿಷ ಒಂದು ಬ್ರೇಕ್ ನ ತಗೊಳ್ಳಿ, ಚಿಕ್ಕ ಬ್ರೇಕ್ ಅಂತಕ್ಕಂಥದ್ದನ್ನ ಹೇಳುವಂಥದ್ದು ಇರುತ್ತೆ. ಅಂದ್ರೆ ನೀವು 25 ನಿಮಿಷ ಓದಬೇಕಿರುತ್ತೆ, ನಂತರ 5 ನಿಮಿಷ ಬ್ರೇಕ್ ತಗೋಬೇಕಾಗುತ್ತೆ, ಮತ್ತೆ 25 ನಿಮಿಷ ಓದಬೇಕಿರುತ್ತೆ, ಮತ್ತೆ ಬ್ರೇಕ್ ತಗೋಬೇಕಾಗಿರುತ್ತೆ. ಈ ರೀತಿಯಾಗಿ ಓದೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೂ ಕೂಡ ಅನಿಸ್ತಿರುತ್ತೆ ಓಕೆ ನಾನು 25 ನಿಮಿಷ ಮಾತ್ರ ಓದ್ತಾ ಇದ್ದೀನಿ. ಸೊ 25 ನಿಮಿಷ ಮಾತ್ರ ಓದ್ತಿರೋದ್ರಿಂದ ನಿಮ್ಗೂ ಅಷ್ಟು ಸ್ಟ್ರೆಸ್ ಅನ್ಸಲ್ಲ ಅಥವಾ ಓದಬೇಕಾ ಹಾಗೆ ಅಂತ ನೆಗೆಟಿವ್ ಫೀಲ್ಸ್ ಕೂಡ ಬರೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಓದಲಿಕ್ಕೆ ಕಷ್ಟ ಆಗ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳು ಮಕ್ಕಳು ಇದು 25 ನಿಮಿಷ ಏನು ಓದ್ತಿರಲ್ಲ, ಅವಾಗ ನಿಮ್ಗೆ ಅನಿಸ್ತಿರುತ್ತೆ ಓಕೆ ನಾನು 25 ನಿಮಿಷ ಮಾತ್ರ ಓದ್ತೀನಿ, ಆ ನಂತರದ 5 ನಿಮಿಷದಲ್ಲಿ ಬ್ರೇಕ್ ಇರುತ್ತೆ ಅಂತಕ್ಕಂಥ ಒಂದು ಥಾಟ್ ಅಲ್ಲಿ ನೀವು ಓದ್ತಾ ಇರ್ತೀರಾ. ಆ ರೀಸನ್ ಇಂದ ಹೀಗೆ ಓದಿ ಮತ್ತೆ ಅದನ್ನೇ ನೆನ್ಪು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 5 ನಿಮಿಷ ಬ್ರೇಕ್ ಇರುತ್ತೆ, 5 ನಿಮಿಷ ಯಾವಾಗಾಗುತ್ತೋ ಅಥವಾ 25 ನಿಮಿಷ ಯಾವಾಗ ಮುಗಿಯುತ್ತೋ ಆ ಥರ ಅನ್ಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ 25 ನಿಮಿಷ ಓದ್ರಿ ಮತ್ತೆ 5 ನಿಮಿಷ ಬ್ರೇಕ್ ತಗೊಳ್ಳಿ. ಕಂಟಿನ್ಯೂಸ್ ಆಗಿ ಓದಕ್ಕೆ ಹೋದಾಗ ನಿಮಗೂ ಕೂಡ ಅದು ಸ್ಟ್ರೆಸ್ ಫೀಲ್ ಆಗ್ಬೋದು. ಆ ಒಂದು ರೀಸನ್ ಇಂದ 25 ನಿಮಿಷ ಓದಿ ನಂತರ 5 ನಿಮಿಷ ಬ್ರೇಕ್ ತಗೊಳ್ಳಿ. ನಂತರ ಒಂದು 4-5 ಫ್ಲೋಮೋಡೋ ಟೆಕ್ನಿಕ್ ನ ಫಾಲೋ ಮಾಡಿದ ನಂತರ ಒಂದು ಅರ್ಧ ಗಂಟೆನ ನಂತರ ನೀವು ಬ್ರೇಕ್ ನ ತಗೋಬಹುದಾಗಿರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಬಟ್ ಇನ್ನೊಂದು ಬ್ರೇಕ್ ತಗೊಳ್ಳುವಂತ ಸಂದರ್ಭದಲ್ಲಿ ಕೂಡ ಮೊಬೈಲ್ ಆಗಿರ್ಬೋದು ಇತ್ಯಾದಿ ಬೇರೆ ಉಪಕರಣಗಳನ್ನ ಬಳಸಲಿಕ್ಕೆ ಹೋಗಬೇಡಿ. ನೀವು ರಿಲ್ಯಾಕ್ಸ್ ಆಗಿ ಆ ಟೈಮಲ್ಲಿ ಕೂಡ ಧ್ಯಾನ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಇಂಥದ್ದು ಏನಾದ್ರು ಇರ್ತಾರಲ್ಲ ನಿಮ್ಮ ಒಂದು ಕೆಲಸಗಳು ಅದನ್ನ ಮಾಡ್ಕೊಳ್ಳಿ. ಬಿಟ್ಟರೆ ಯಾವುದೇ ರೀತಿ ಮೊಬೈಲ್ಗಳನ್ನು ಬಳಸುವಂಥದ್ದು ಬೇರೆ ಏನಾಗ್ತಿದೆ ಮೊಬೈಲ್ ಹಾಗೆ ಅಂತ ಚೆಕ್ ಮಾಡೋದು, ಫ್ರೆಂಡ್ಸ್ಗೆ ಕಾಲ್ ಮಾಡೋದು, ಈ ರೀತಿ ಏನು ಮಾಡಕ್ಕೆ ಹೋಗಬೇಡಿ. ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ನಂತರದಲ್ಲಿ ಪ್ರಮುಖವಾಗಿ ನೋಡುವಂತಂದ್ರೆ ಆ 4ನೇದು ಚಿತ್ರಗಳ ಮುಖಾಂತರ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾವ ರೀತಿ ಅಂತಂದ್ರೆ ಇವಾಗ ಕಾಮನ್ ಆಗಿ ಸುಮ್ಮನೆ ಎಲ್ಲರೂ ಪಠ್ಯ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಏನೋ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನೇ ಸುಮ್ಮನೆ ಓದ್ತಾ ಇರ್ತೀರಾ. ಸೊ ಆ ಸಂದರ್ಭದಲ್ಲಿ ನೆನಪಿರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿರುತ್ತೆ. ಇವಾಗ ಕೆಲವೊಂದು ಒಂದೊಂದು ವಿದ್ಯಾರ್ಥಿಗಳಿಗೆ ಇವಾಗ ಕೆಲವರು 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ಗಳ ಕ್ವಶನ್ಸ್ಗಳು ಕೆಲವೊಂದು ಕಡೆಗಳಲ್ಲಿ ಇರ್ಬೋದಾಗಿರುತ್ತೆ. ಅವರು ಕೂಡ ಈ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಮಾರ್ಕ್ಸ್ ಹೋದಷ್ಟು ನೀವು ಜಾಸ್ತಿ ಥಿಯರಿ ವಿಷಯಗಳನ್ನ ನೆನಪಿಟ್ಕೋಬೇಕಾಗಿರುತ್ತೆ. ಈ
ಸಂದರ್ಭದಲ್ಲಿ ನೀವಲ್ಲಿ ಚಿತ್ರಗಳನ್ನ ನಿಮ್ಮ ಮುಖಾಂತರ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಅಂದರೆ ಕಥೆ ರೂಪದಲ್ಲಾಗಿರ್ಬೋದು, ಚಿತ್ರಗಳ ರೂಪದಲ್ಲಾಗಿರ್ಬೋದು ನೆನ್ಪಿಟ್ಸ್ಕೊಳ್ಳಿಕ್ಕೆ ಯಾವುದೋ ಒಂದು ಹಿಸ್ಟ್ರಿ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಒಂದು ಕಥೆಗಳ ರೂಪದಲ್ಲಿ ಏನಾಗ್ತಿದೆ ಅಂತ ಆ ವಿಷಯನ ನೀವು ಚಿತ್ರ ರೂಪದಲ್ಲಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಜಾಸ್ತಿ ಸಂದರ್ಭ ನೆನಪಿರುವಂಥ ಸಾಧ್ಯತೆಗಳಿರುತ್ತೆ. ಇವಾಗ ನೀವು ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ ಅನ್ಕೊಳ್ಳಿ, ಸಿನಿಮಾ ತುಂಬಾ ದಿನಗಳಾದರೂ ಕೂಡ ನೀವು ಕಥೆ ಅಂತೂ ನೆನಪಿರುತ್ತೆ ನಿಮಗೆ, ಎಲ್ಲಿ ಏನಾಗಿತ್ತು ಆಲ್ಮೋಸ್ಟ್ ನಿಮಗೆ ನೆನಪಾಗ್ತಿರುತ್ತೆ. ಇದೇ ರೀತಿ ಆ ತಂತ್ರವನ್ನು ಇಲ್ಲಿ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ 5ನೇ ಟಿಪ್ಪನ್ನು ನೋಡುವಂಥದ್ದರೆ ಪ್ರಮುಖವಾಗಿ ಸರಿಯಾದ ನಿದ್ರೆ ಮತ್ತು ಒಂದು ರಿವಿಷನ್ ಮಾಡತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಸರಿಯಾದ ನಿದ್ದೆ ಮತ್ತು ರಿವಿಷನ್ ಅಂತಕ್ಕಂಥದ್ದು ಪ್ರಮುಖವಾಗಿ ಯಾಕೆ ಹೇಳ್ತಿರುವಂಥದ್ದು ಏನಂದ್ರೆ, ರಾತ್ರಿ ಪೂರ್ತಿ ಎಚ್ಚರ ಇದ್ದು ನೀವು ಓದ್ಲಿಕ್ಕೆ ಹೋಗ್ಬೇಡಿ. ಕಾರಣ ಏನಂದ್ರೆ ಅದು ನಿಮ್ಗೆ ಅಭ್ಯಾಸ ಆಗಿದೆ, ಅದು ನೀವು ಮಧ್ಯಾಹ್ನದ ಸಂದರ್ಭದಲ್ಲಿ ನಿದ್ದೆ ಮಾಡಿ ರಾತ್ರಿ ಓದ್ತೀರಾ ಅಂದ್ರೆ ಅದು ಮಾಡ್ಬೋದಿರುತ್ತೆ. ಬಟ್ ಆದರೆ ತುಂಬಾ ಹಾನಿ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಕೆಲವೊಂದು ತಜ್ಞರು ಹೇಳುವಂಥದ್ದು ಇರುತ್ತೆ, ರಾತ್ರಿ ಹೊತ್ತು ಎಚ್ಚರ ಆಗಿರತಕ್ಕಂಥದ್ದು. ಆ ರೀಸನ್ ಇಂದ ಬಟ್ ನಿಮ್ಮ ಮೇಲೆ ಅವಲಂಬನೆ ಆಗುತ್ತೆ, ನೀವು ಎಷ್ಟು ದಿನದಿಂದ ಇದೇ ರೀತಿ ಮಾಡ್ತಿದ್ದೀರಾ, ನಿಮ್ಗೆ ಅದು ನೆನಪಿರ್ತಿದೆ ಅಂದ್ರೆ ಸಮಸ್ಯೆ ಇಲ್ಲ, ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ನಿಮ್ಮ ಮೇಲೆ ಅವಲಂಬನೆ, ಬಟ್ ಅರ್ಥ ಮಾಡ್ಕೊಳ್ಳಿ ಇದನ್ನ ಕೂಡ. ಸೊ ರಾತ್ರಿ ಪೂರ್ತಿ ಎಚ್ಚರ ಇದ್ದು ಓದೋದಕ್ಕಿಂತ ನೀವು ಅದರ ಬದಲಾಗಿ ಕನಿಷ್ಠ ಅಂದ್ರೆ 7 ಗಂಟೆಗಳ ಆದರೂ ಕೂಡ ನಿದ್ದೆನ ಮಾಡೋದ್ರ ಮುಖಾಂತರದಲ್ಲಿ, ಸೊ ನಿದ್ರೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಅಗತ್ಯ ಇರತಕ್ಕಂಥದ್ದು ಆಗಿರುತ್ತೆ. ಸೊ ಆ ರೀಸನ್ ಇಂದ ನಿದ್ದೆ ಮಾಡಿದ ನಂತರದಲ್ಲಿ ನೀವು 7 ಗಂಟೆ ಆದರೂ ನಿದ್ದೆ ಮಾಡಿ, ನಂತರ ನೀವು 24 ಗಂಟೆ ಒಳಗಡೆ ಒಮ್ಮೆ ಆದರೂ ಕೂಡ ಓದಿರೋ ವಿಷಯನ ರಿವಿಷನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿರೋದಾಗಿರುತ್ತೆ. ರಿವಿಷನ್ ಮಾಡದೆ ನೀವು ಬರೀ ಓದ್ಕೊಂಡೇ ಹೋದಂಥ ಸಂದರ್ಭದಲ್ಲಿ ಏನು ಕೂಡ ಯೂಸ್ ಆಗೋದಿಲ್ಲ, ಮತ್ತು ಅದು ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಏನೇ ಓದಿರಿ ಅಟ್ಲೀಸ್ಟ್ ರಿವಿಷನ್ ಆಗಲೇಬೇಕಿರುತ್ತೆ. ಎಕ್ಸಾಮ್ಗೆ ಮುಂಚೆ ನೀವು ಓದಿರುವಂಥ ವಿಷಯಗಳನ್ನ 2 ರಿಂದ 3 ಬಾರಿ ಆದರೂ ಕೂಡ ರಿವಿಷನ್ ಮಾಡಿ ಅಂತ ಬಹುತೇಕ ತಜ್ಞರು ಕೂಡ ಹೇಳ್ತಾರೆ. ಆ ರೀಸನ್ ಇಂದ ಹೇಳ್ತಿರುವಂಥದ್ದು ರಿವಿಷನ್ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ. ನೀವೇ ಓದ್ಕೊಂಡ್ಬಿಟ್ಟು ಸುಮ್ಮನೆ ಇಡೀ ಟೆಕ್ಸ್ಟ್ ಬುಕ್ನ ಓದ್ಬಿಟ್ಟು ರಿವಿಷನ್ ಆಗಿಲ್ಲ ಅಂತಂದಾಗ, ಅಂತಾನೆ ಒಮ್ಮೆ ಓದ್ಕೊಂಡು ಹೋಗಿರ್ತೀರ ಅಂದಾಗ ಮತ್ತೆ ನೆನಪಿರುತ್ತೆ ಅಂತಲ್ಲ, ಸೊ ಮತ್ತೆ ಓದಿದಾಗ ಮಾತ್ರ ಅದು ನೆನಪಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ರಿವಿಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಹೇಳಿದಂಥ ಟಿಪ್ಸ್ಗಳಿರ್ತಾವಲ್ಲ, ಇವುಗಳನ್ನ ನೀವು ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಓದಿರೋ ವಿಷಯನ ಕೂಡ ನೀವು ಮರೆಯೋದಿಲ್ಲ ಅಂತಕ್ಕಂಥ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಬಹುದು, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.